ऐसा है उन्होंने बस नहीं 4 महीने से बस का मुंह नहीं देखे हम लोग। चलो 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 बैठो। अरे हम जो करीब 3-4 साल से इधर डॉक्टर्स ने सो बहुत प्रॉब्लम फेस किए, उसे तुमको बहुत बर्डन पड़ा है, वो भी हमको मालूम है। हाँ, तो अभी जो डॉक्टर्स अलॉट में ये आए इधर, कितने डॉक्टर्स आए हुए ऑलरेडी? 4 MBBS है और एक स्पेशलिस्ट। 5 डॉक्टर्स ऑलरेडी रिपोर्ट नहीं करे, 5 डॉक्टर ऑर्डर दिए हैं। हाँ, उसमें 2 आके रिपोर्ट करें और 3 लोग आना, 3 लोग 3 मंथ एंड तक आना चाहिए। हाँ, इसके अलावा जो दूसरे जो स्टाफ्स है, एक्सरे टेक्नीशियन, ब्लड सभी है। हाँ, तो और दूसरा और एक इधर का वर्कर्स का एक डिमांड है, ये अगर आप नहीं रेस्ट में इधर लीव का एक करने के लिए उनको फैसिलिटीज़ नहीं, उनको फैसिलिटी वो नेक्स्ट मंथ से देते हैं। हाँ, वो भी थोड़ा एक करे तो हेल्प होगा। अगर रेगुलर कोई था तो उनको हैंड ओवर करते हैं, पूरा चार्ज हैंड ओवर करते हैं। है तुम्हें पार्टी रखी करे वो ऐसे ही है वो, लेकिन आ रहे नहीं, वो ये सब कॉन्ट्रैक्ट बेस के हैं। रेगुलर एक डॉक्टर है तो भी उसको चार्ज। अभी रेगुलर एक भी डॉक्टर नहीं, रेगुलर आने का क्या हो गया? वो अभी ट्रांसफर लिस्ट आने वाला है, मंथ एंड तक आता है। हाँ हाँ, वो एनुअल ट्रांसफर में 15-10% लोगों को डालने का होगी, ये प्रॉमिस किए हैं। अब तक कोई बिल्डिंग नहीं है यहाँ पे आने के लिए। हाँ, कोई दांडेली को बोलते ही नहीं, ऐसा होता है। ये प्रॉब्लम अभी ये भी देखो, इधर काउंसलिंग हो रहा था, दांडेली पूरा है पोस्ट, हाँ। कोई आने को तैयार नहीं। हाँ हाँ, नहीं। यहाँ हरासमेंट बहुत है बल्कि लोगों का। सब और एक बात याद रखो, दांडेली को जो डॉक्टर था गांव छोड़ जाता नहीं, वो सब नहीं कौन सा भी ऑफिसर। तुम जो है ना उनके बारे में कुछ मालूम है। मैं आके 30 साल में मेरे सामने कम से कम 300 लोग आके गए हैं। हाँ हाँ, दांडेली में आ रहे हैं, 15 दिन 8 दिन काम करते हैं, भाग रहे हैं, तुम्हारे को मालूम भी नहीं पड़ता। हाँ हाँ, तो तुम जो आके इधर ठहरा है उसको उतना देखते हैं, जो आके ट्रांसफर लेके वापस गया उसको नहीं मालूम। हर साल 10 लोगों को डालते हैं, हर साल कोई भी नहीं आता, रिपोर्ट करते हैं, नहीं तो उधर ही ट्रांसफर कर लेते हैं, क्या तो करके निकल जाते हैं। हाँ, ऐसा है। ಇಲ್ಲ ಅದಕ್ಕೆ ಮೇನ್ ರೀಸನ್ ಏನು ಸರ್? ಇದು ರೂಲ್ ಏರಿಯಾ ಅಂತಾರೆ ಅವರು. ಅಲ್ಲ ಅಂದರೆ ದಾಂಡೇಲಿ ಒಂದು ಪ್ರವಾಸೋದ್ಯಮ ಸ್ಥಳ ಮತ್ತು ಭಾಳ ಒಳ್ಳೆ ಸ್ಥಳ ಅಂತ ಕೇಸಿ ಎಲ್ಲರಿಗೂ ಇದೆ ಸರ್. ಆದರೆ ಪ್ರವಾಸೋದ್ಯಮ ಸ್ಥಳ ಹೌದು, ಪ್ರವಾಸ ಮಾಡ್ಲಿಕ್ಕೆ ಅಷ್ಟೇ ಚಲೋ ಇದೆ ಅಂತ ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ಡಾಕ್ಟರ್ಸ್ಗಳು ಬಂದು ಕೇಸಿ ಉಳಿಲಿಕ್ಕೆ ಹಿಂದೆ ಮುಂದೆ ಆಗುತ್ತೆ. ಅಂದರೆ ನಮ್ಮ ನಜರಿಗೆ ಏನಿದೆ ಅಂದರೆ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಭಾಳ ಲಿಂಕ್ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ ಅನ್ನೋ ವಿಚಾರ. ನೀವು ಏನು ವಿಚಾರ ಮಾಡ್ಬೋದು ಏನಾದ್ರು नहीं इधर क्वार्टर्स वगैरह सब फैसिलिटीज़ है नहीं। हाँ, ಅಲ್ಲ ಇಲ್ಲಿರುವಂಥ ಮೂಲ ಸೌಕರ್ಯ ಮತ್ತೆ ಎಲ್ಲೂ ಸಿಗಲ್ಲ. ಹಳೆಯದಲ್ಲೂ ಕೂಡ ಇಲ್ಲ, ಅಷ್ಟು ಫೆಸಿಲಿಟಿ ಇಲ್ಲಿದೆ ದಾಂಡೇಲಿ. ಹೇಳ್ಬೇಕು, ಯಾರ್ಯಾರು ಕರ್ಕೊಂಬರ್ರಿ, ಮೋಟಿವೇಟ್ ಮಾಡಿ ಕರ್ಕೊಂಬರ್ರಿ, ಇಲ್ಲಿ ಒಳ್ಳೆ ಪ್ಲೇಸ್ ಇದೆ, ಇಲ್ಲಿ ಜಾಯ್ನ್ ಆಗಲಿ ಅಂತ ಹೇಳಿ ಡಾಕ್ಟ್ರಿಗೆ. ಯಾರಿಗಾದ್ರು ಸುಮಾರು ಜನ ಇಲ್ಲಿ ದಾಂಡೇಲಿ ಪ್ರಾಪರ್ನವರು ಯಾರು ಬರ್ತಾ ಇಲ್ಲ, ಎಷ್ಟೋ ಜನ ಡಾಕ್ಟ್ರು ಇದ್ದಾರೆ ಇಲ್ಲಿ ದಾಂಡೇಲಿ, ಬೇರೆ ಹುಬ್ಳಿಯಲ್ಲಿ ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಇಲ್ಲಿ ಹೇಳಿ ದಾಂಡೇಲಿ ಒಳ್ಳೆ ಪ್ಲೇಸ್ ಇದೆ, ಬಂದು ಇಲ್ಲಿ ವರ್ಕ್ ಮಾಡಿ ಅಂತ ಸ್ವಲ್ಪ ಮೋಟಿವೇಟ್ ಮಾಡಿ ಕರ್ಕೊಂಬರ್ರಿ. ನಾವೆಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳ್ತೇವೆ. ಡಾಕ್ಟರ್ಸ್ ಅಷ್ಟಾದರೂ ಬಂದಿದ್ದಾರೆ, ಅದರ ಸೇವೆ ಎಲ್ಲರಿಗೂ ಸಿಗಲಿ ರಿಕ್ವೆಸ್ಟ್. ಎಷ್ಟು ದಿನ ಇರ್ತಾರೆ ಹೇಳಲಿಕ್ಕೆ ಬರೋದಿಲ್ಲ, ಅದು ಇಲ್ಲ ನೀವು ಆದಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಎಲ್ಲ ಫೆಸಿಲಿಟಿ ಅವರಿಗೆ ಕಾಂಟ್ರಾಕ್ಟ್ ಬೇಸ್ ಆದರೂ ಅವರಿಗೆಲ್ಲ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಅದೇ ಕ್ವಾರ್ಟರ್ಸ್ ಫೆಸಿಲಿಟೀಸ್ ಇದ್ದರೆ ಎಲ್ಲ ಕೊಟ್ಟಿದ್ದೇವೆ, ಎಲ್ಲ ನೀವು ಫ್ಲೆಕ್ಸಿಬಲ್ ಅವರ್ಸ್ ಕೊಟ್ಟಿದ್ದೇವೆ, ಅವ್ರಿಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ನಮ್ಮ ಕಡೆಯಿಂದ ಕೊಟ್ಟಿದ್ದೇವೆ. ಆದರೂ ಏನು ಹೇಳಲಿಕ್ಕೆ ಕೊಟ್ಟಿದೆ, ಎಷ್ಟು ದಿನ ಇರ್ತಾರೆ, ಏನು ಮಾಡ್ತಾರೆ. ಇಲ್ಲ ನಮ್ಮ ಜನನೂ ಕೋಆಪ್ರೇಟ್ ಮಾಡ್ತಾರೆ ಅಂತ ಏನು ಪ್ರಾಬ್ಲಮ್ ಇದ್ದರೆ ನಾವು ಸಟ್ರೈಟ್ ಮಾಡ್ತೇವೆ. ಬಟ್ ಒಂದೇ ರಿಕ್ವೆಸ್ಟ್, ಆದಷ್ಟು ಕಂಟಿನ್ಯೂ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಇವತ್ತು 2 ವಿಷಯಗಳ ಬಗ್ಗೆ ನಾವು ಸಭೆ ಮಾಡ್ತಾಯಿದ್ದೇವೆ. ಒಂದು, ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದ ವೈದ್ಯರನ್ನು ವರ್ಗಾವಣೆ ಮಾಡಿ ಇಲ್ಲಿ ಬರೀ 3 ವೈದ್ಯರು ಮಾತ್ರ ಇದ್ದಾರೆ ಅಂಥೇಳಿ ಅದರ ಬಗ್ಗೆ ಒಂದು ಮಾತಾಡಿದ್ದೇವೆ. ಸಂಬಂಧಪಟ್ಟವರಿಗೆ ಲಿಖಿತವಾದ ಮನವಿನೂ ಕಳಿಸ್ತೇವೆ. ಅದೇ ರೀತಿ ಕಳೆದ ಒಂದು 3-4 ವರ್ಷದಿಂದ ಸತತವಾಗಿ ನಾವು ESI ಆಸ್ಪತ್ರೆ ಡೆವಲಪ್ಮೆಂಟ್ ಬಗ್ಗೆ ಅನೇಕ ಹೋರಾಟ ಮಾಡಿದ್ವಿ. ಆಸ್ಪತ್ರೆ ಬಂದ್ ಮಾಡಲಿಕ್ಕೂ ಪ್ರಯತ್ನ ಮಾಡಿದರು. ಅದರ ನಂತರ ಆಂಬುಲೆನ್ಸ್ ಇರಲಿಲ್ಲ, ಅದರ ಬಗ್ಗೆ ಮಾಡಿದ್ವಿ. ವೈದ್ಯರ ಕೊರತೆ ಬಗ್ಗೆ ಮಾತಾಡಿದ್ವಿ. ಸತತವಾಗಿ ಒಂದು ಹೋರಾಟದಿಂದ ಇವತ್ತು 6 ವೈದ್ಯರು 5 ವೈದ್ಯರಿಗೆ ಈಗಾಗಲೇ ಪೋಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ 2 ಜನ
ಈಗಾಗಲೇ ಸೇರಿದ್ದಾರೆ. ಇನ್ನೂ 3 ಜನ ಬಂದು ಸೇರ್ಬೋದು ಅಂತೇಳಿ ಭರವಸೆ ಇದೆ. ಇದರ ಜೊತೆಗೆ ನಾವು ಸರ್ಕಾರಕ್ಕೆ ESIಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಮಾಡುವುದೇನೆಂದರೆ, ಇಲ್ಲಿ ಯಾರು ಕಾರ್ಮಿಕರ ರಜೆ ತೆಗೆದುಕೊಡ್ತಾರೆ ಅದರಲ್ಲಿ ರಿವ್ಯೂ ರಿಪೋರ್ಟಿಗೆ ಡಾಕ್ಟರ್ ವೈದ್ಯರ ಸೈನ್ ಮಾಡಬೇಕು. ಈಗಿರೋದು ಡಾಕ್ಟರ್ ಸೈಯದ್ ಅವರಿಗೆ ಒಬ್ಬರಿಗೆ ಜವಾಬ್ದಾರಿ. ಒಂದಾನೊಂದು ವೇಳೆ ಅವರಿಲ್ಲ ಅಂದರೆ ಆ ಸೈನಿಂಗ್ ಸಹ ಪ್ರಾಬ್ಲಮ್ ಆಗ್ತದೆ. ಅದರ ಸಲುವಾಗಿ ನೇರವಾದ ಸರ್ಕಾರದಿಂದ 1-2 ವೈದ್ಯರನ್ನು, ಖಾಯಂ ವೈದ್ಯರನ್ನು ನೇಮಿಸಿ ಈ ಆಸ್ಪತ್ರೆ ಅಭಿವೃದ್ಧಿಗೊಳಿಸಬೇಕು, ಮೇಲ್ದರ್ಜೆಗೆ ತರಬೇಕು ಅಂತೇಳಿ ನಾವು ದಾಂಡೇಲಿ ಹೋರಾಟ ಸಮಿತಿಯಿಂದ ಒತ್ತಾಯ ಮಾಡ್ತೇವೆ. ಕೂಡಲೇ ಈ ನಮ್ಮ ಸಮಸ್ಯೆ ಪರಿಹರಿಸಬೇಕು. ESI ಇಲಾಖೆಯವರಿಗೆ ನಾವು ಅಭಿನಂದಿಸ್ತೇವೆ. ನಮ್ಮ ಬೇಡಿಕೆ ಸ್ವಲ್ಪ ಮಟ್ಟಿಗೆ ಸ್ಪಂದಿಸಿ 5 ಡಾಕ್ಟರ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ವ್ಯವಸ್ಥೆ ಇಲ್ಲಿ ಸಂಬಂಧಪಟ್ಟ ಬೇರೆ ಬೇರೆ ಯಾವ ಪೋಸ್ಟ್ ಖಾಲಿ ಇದೆ ಅದೆಲ್ಲನೂ ಪೂರ್ತಿ ಭರ್ತಿ ಮಾಡಬೇಕು ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.